ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆಯಿಂದ ನಾನು HS ಮುಬಾರಕ್ ವಾರ್ಡಾಧ್ಯಕ್ಷ. ಏನು ನಮ್ಮ ಕೋಲಾರಲ್ಲಿ ನಮ್ಮ ಚಾಲಕರಿಗೆ ಚಾಕುಯಲ್ಲಿ ಹೊಡೆದಿದ್ದಾರೆ. ಅದು 3 ದಿವಸ ಆಯಿತು. ಪೊಲೀಸವ್ರು ಏನು ಕ್ರಮ ತಗೊಂಡಿಲ್ಲ. ನಾವು ಇವಾಗ ಬನ್ನಿ, ನಾವಾಗ 4 ಬನ್ನಿ ಅಂತ ಕರೆದಿದ್ದಾರೆ. ಅದಕ್ಕೆ ನಮ್ಮ ಸಂಘಟನೆಯಿಂದ 5 ಜನ ಬಂದಿದ್ದೀನಿ. ಬಂದಮೇಲೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ FIR ಕಾಪಿ, ಸ್ವಲ್ಪ ಮುಂದೆ ಬನ್ನಿ, FIR ಕಾಪಿ FIR ಮಾಡಿದ್ದೀನಿ. ಅವ್ರ ಮೇಲೆ ಯಾರು ಹೊಡೆದಿರೋದು ಚಾಕುಯಲ್ಲಿ ಅವ್ರ ಹತ್ರ ಮೇಲೆ FIR ಮಾಡಿದ್ದೀನಿ. ಒಂದು ಹೆಸರು ಬಂದು A1 ಹೆಸರು ಸೈಯದ್ ಅರ್ಬಾಜ್, ಅವರೇ ಚಾಕುಯಲ್ಲಿ ಹೊಡೆದಿರೋದು. ಗಾಡಿ ಡ್ಯಾಮೇಜ್ ಮಾಡಿದ್ದಾರೆ, ಮೊಬೈಲು ಡ್ಯಾಮೇಜ್ ಮಾಡಿದ್ದಾರೆ. ಚಾಲಕರಿಗೆ ತುಂಬ ಏಟಾಗಿದೆ, ಹಾಸ್ಪಿಟಲಲ್ಲಿ ಇದ್ದಾರೆ. ಸೆಕೆಂಡು ಸೈಯದ್ ಅಕ್ಮಲ್ ಅಂತ ಅವರು. 3ನೇ ವ್ಯಕ್ತಿ ಪ್ಯಾರೇಜಾನ್. 4ನೇ ವ್ಯಕ್ತಿ ನೂರ್ಜಾನ್. 4 ಜನ ಒಬ್ಬ ಮೇಲೆ ಹೊಡೆದಿದ್ದಾರೆ. ಚಾಕುಯಲ್ಲಿ ಹೊಡೆದು ಗಾಡಿಯಲ್ಲಿ ಹೊಡೆದು ಕಲ್ಲು ಎಲ್ಲ ಹೊಡೆದು ಡ್ಯಾಮೇಜ್ ಮಾಡಿದ್ದಾರೆ. ಅವ್ರ ಅಮ್ಮನೂ ಬಂದಿದ್ದಾರೆ. ಈಗ ಇಲ್ಲೆಲ್ಲ ಏನು ಆಗಿದೆ ಅವ್ರ ಹತ್ರ ಕೊಡ್ತೀನಿ, ಮಾತಾಡ್ತಾರೆ. के दिन सुबह में इन्होंने यहाँ आकर जोरू को बच्चे को मिलने के वास्ते में कोलार को आको ही इन्हों आको बच्चे को मिलने जाको बच्चे को उठा ले को गए करते. उसके वास्ते में उनके सास से उनके नाना सब पूरे मिल को मार को गाड़ी को मार को बाहर दल को छोड़ा ली. वो हमने एक फ़ोन कर को भी बुलाई नहीं. मैं किसी भी यहाँ को ऐसा आको है बच्चा है बाबा ले लग जा रहा ना कर भी उन्होंने अभी इतला भी करेगी. ऐसा सब कर को उन्होंने हमने ये करे बदकोरी की हमने फ़ोन करने में हमें 2-2:30-3 बजे यहाँ को हॉस्पिटल को आए. बदा को स्टेशन में जाको सब ये करे. स्टेशन में भी क्या भी ये नहीं करे. फिर कल भी जाको हमें ये बोल को स्टेशन में कार का सब ये कर कार ले लगा खड़ा है. बात हमें किसके वजह से क्या भी नहीं हो रहा है, कोसा भी हमने काम नहीं कर पा दे रही कर को. हमें आपको जय भीम अम्बेडकर के भाया से मदद मांगो ही. इन सब भाया आपको हमारी हेल्प के वास्ते हमना एक फैसला होना, हमना एक इंसाफ होना. ऐसा करे ना इन्हों सही किया, ऐसा इन्हों नहीं करना था. बिठा को बात करते कि क्या तभी बड़े को ये करना था, लेकिन इन्होंने सच करें गलत करी. क्या है कि हमें भाया को रखो ये कर रही. नहीं ನಮಸ್ತೆ. ಇನ್ನೊಂದು ವಿಷಯ ಏನಂದರೆ ನೋಡಿ, ಅವರ ರಬ್ಬಾಸ್ ವ್ಯಕ್ತಿ ಇದಲ್ಲ, ಯಾವ ಥರ ಹೊಡೆದಿದ್ದಾರಂತೆ. ಅವ್ರು ಒಳಗಡೆ ಇದ್ದಾರೆ ಹಾಸ್ಪಿಟಲಲ್ಲಿ. ಅವ್ರು ತೊಗೊಂಡು ಬರೋಕ್ಕೆ ಆಗ್ತಾಯಿಲ್ಲ ಇಲ್ಲಿ. ಇಲ್ಲಾಂದ್ರೆ ಅವನಿಗೂ ವಿಡಿಯೋಲ್ಲಿ ತೋರಿಸ್ತೀನಿ. ಫುಲ್ ಡ್ಯಾಮೇಜ್ ಆಗಿದೆ. ಅದಕ್ಕೆ ನಾನು ಹೇಳ್ತೀನಿ, 3 ದಿವಸ ಆಯಿತು ಸ್ಟೇಷನ್ ಬಂದು ಕೋಲಾರ ಹತ್ರ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ 3 ದಿವಸ ಆಯಿತು. ಯಾವ ಪೊಲೀಸವರು ಕ್ರಮ ತೊಗೊಂಡಿಲ್ಲ, ಇನ್ನು ಮುಂದೆ FIR ಕೊಟ್ಟಿಲ್ಲ. ಇವಾಗ ನಾವು ಸಂಘಟನೆಯಿಂದ ಬಂದು ನಿಂತ್ಕೊಂಡ್ರೆ FIR ಮಾಡಿದ್ದಾರೆ. 3 ದಿವಸ ಆಯಿತು FIR ಮಾಡಿಲ್ಲ. ನಾವು ಇಷ್ಟು ಜನ ಬಂದಮೇಲೆ FIR ಮಾಡಿದ್ದಾರೆ. ಮಾತಾಡಿ. ನಮಸ್ಕಾರ. ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆಗೆ ನೋಡಿ, ಏನು ನಮ್ಮ ಚಾಲಕರ ಮೆಹಬೂಬ್ ಬಾಷಾ ಅವರ ಮಗನಿಗೆ ಹಲ್ಲೆ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಮಾನವೀಯತೆ ಇಲ್ಲ. ಮಾನವೀಯತೆ ಇದ್ದರೆ ಆ ಥರ ಹೊಡಿತಾರಿಲ್ಲ. ಏನೋ ಸಣ್ಣ ಪುಟ್ಟ ಮಾತುಕತೆ ಇದ್ದರೆ ಮಾತಾಡಿ ಬಗೆಹರಿಸ್ಬೇಕಾಯ್ತು. ಅವರು ಮಗನ್ನ ಅವ್ನು ಎತ್ತಕ್ಕೆ ಹೋದ್ರೆ ಏನು ರೀ ತಪ್ಪು? ಅವ್ನ ಮಗನ್ನ ಅವ್ನು ಎತ್ತಕ್ಕೆ ಹೋದ್ರೆ ಯಾಕೆ ನೀವು ಹಿಡ್ಕೊಂಡು ಹೊಡೆದಿದ್ದೀರಾ? ರಾಡಲ್ಲಿ ಹೊಡಿತೀರಾ? ಯಾರು ಅವನ ಹೆಸರೇನು? ಅರ್ಬಾಜ್. ಯಾಕಪ್ಪ ಹೊಡಿತಾ ನೀನು? ಅವ್ರ ಗಂಡ ಎಂತ ಏನೋ ಮಾಡ್ಕೋತಾರೆ, ಏನೋ ಅವ್ರು ಡಿಸೈಡ್ ಮಾಡ್ತಾರೆ. ನೀ ಸೆಂಟ್ರಲ್ಲಿ ಯಾಕಪ್ಪ ಹೋಗ್ತೀಯಾ? ತಪ್ಪಲ್ವ ಅದು? ಏನೋ ಮಾತಾಡಿ ತಿರ್ಸ್ಕೋಬೇಕಾಗಿತ್ತು. ಅಲ್ಲೇ ಮಾಡಿದ್ದೆ ಅಂದರೆ ನೀನು ಮನುಷ್ಯತ್ವ ಮೇಲೆ ಅಲ್ಲ. ನೀವು ಮನುಷ್ಯತ್ವ ಇದ್ದರೆ ಅದ್ರ ಹೊಡಿತಾ ಇದ್ದ. ನಾಳೆ ಇವ್ನಿಗೆ ಹೊಡಿತೀಯ, ನಾಳೆ ಇನ್ನೊಬ್ಬನಿಗೆ ಹೊಡಿಯಲ್ಲ ಅಂತ ಏನು ಗ್ಯಾರಂಟಿ ಇದೆ? ಯಾಕಂದ್ರೆ ಹೊಡಿತೀಯ? ಮಾನವೀಯತೆಯಿಂದ ಮಾತಾಡಿ ಏನಿದು ತೀರ್ಸ್ಕೋಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಅಲ್ಲೇ ಮಾಡಿಬಿಟ್ರೆ ಆಗ್ಬಿಡ್ತದ? ಇದೆಲ್ಲ ಸರಿ ಇಲ್ಲ. ನೋಡಿ, ನಮ್ಮ ಸಂಘಟನೆಗೆ ಅವರು ಸಹಾಯ ಕೇಳಿ ಬಂದಿದ್ದಾರೆ. ನಮ್ಮ ಸಂಘಟನೆ ಕಡೆಯಿಂದ ಅವ್ರು ಸಹಾಯ ಆಗ್ತಾಯಿದೆ. ಸಹಾಯ ಮಾಡಿದ್ದೀವಿ. ಅವ್ರಿಗೆ ನ್ಯಾಯ ಸಿಗುತ್ತೆ. ಈಗ FIR ಎಲ್ಲ ಬುಕ್ಕಿಂಗ್ ಆಗಿದೆ. FIR ಆಗಿಬಿಟ್ಟಿದೆ. ಅವ್ನಿಗೆ ಹಿಡ್ದೇ ಇಡ್ತಾರೆ. ಅವ್ನಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ನಮ್ಮ ಕಡೆಯಿಂದ ಒಂದು ಮಾತು. ಜೈ ಭೀಮ್, ಜೈ ಕರ್ನಾಟಕ ಮಾತು. ನಮಸ್ಕಾರ. ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆಯಿಂದ ನಮ್ಮ ಯುಎನ್ ವಾರ್ಡಾಧ್ಯಕ್ಷ ಮೆಹಬೂಬ್ ಬಾಷಾ ಸಂಘಟನೆಯಿಂದ ನನಗೆ ಒಂದು ಹೆಲ್ಪ್ ಸಿಕ್ಕಿದೆ.
ಯಾಕಂದರೆ 3 ದಿನ ಅಂದರೆ ನಾನು ನಿದ್ದೆ ಇಲ್ಲ ಏನಿಲ್ಲ, ಇಲ್ಲಿಂದ ಹಾಸ್ಪಿಟ್ಲಿಂದ ಟೇಷನ್ ಹಂಗೆ ಮಾಡ್ಕೊಂಡಿದ್ದೆ. ನನಗೆ ಟ್ರೈನಲ್ಲಿ ಆಗ್ತಾಯಿಲ್ಲ. ನಾನು ಸಂಘಟನೆಯಿಂದ ಹೆಲ್ಪ್ ತೊಗೊಂಡಿದ್ದೀನಿ, ಈ ಥರ ನನಗೆ ಪರಿಹಾರ ಮಾಡಿಕೊಡ್ಬೇಕು ಅಂತ. ಎಲ್ಲ ಬಂದು ನಮ್ಮ ಅಧ್ಯಕ್ಷ ಸೈನಿಕರು ಎಲ್ಲ ಬಂದು ನಮಗೆ ಹೆಲ್ಪ್ ಮಾಡಿದ್ದಾನೆ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು 3 ದಿವಸ ಆಯಿತು. 3 ದಿವಸದಿಂದ ಯಾಕೆ ಕಂಪ್ಲೇಂಟ್ ತಗೊಂಡಿಲ್ಲ ಅವರು ಪೊಲೀಸರು? ಇಲ್ಲ ಅವರು ಇವತ್ತು ಯಾಕೆ ತಗೊಂಡಿಲ್ಲ? ಸೈನ್ ಮಾಡಬೇಕಂದ್ರೆ ನಾನು ಏನು ಹೇಳಿದೆ ಅವ್ರಿಗೆ, ಸರ್ ನೀವು ಅದು ತೋಡ್ಕೊಳ್ಳಿ, ನಾನು ಎಲ್ಲ ಓದ್ತೀನಿ, ಓದ್ಬಿಟ್ಟು ನಾನು ಸೈನ್ ಮಾಡಿದ್ದೀನಿ, ಇಲ್ಲಪ್ಪ ಹಂಗೆ ಮಾಡಬೇಕು ಅಂತ. ಮತ್ತೆ ಸಂಘಟನೆಯವ್ರು ಬಂದಮೇಲೆ ಹೆಂಗೆ 10 ನಿಮಿಷದಲ್ಲಿ ಕೊಟ್ಟರು ಅವರು ಕೇಸು? ಯಾಕಂದರೆ ಸಂಘಟನೆಯಲ್ಲಿ ಪವರ್ ಇದೆ ಅಂತ ಕೊಟ್ಟಿದ್ದಾರೆ. ಜೈ ಹಿಂದ್ ಜೈ ಭೀಮ್.